ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹಲವಾರು ಜನ ಕೇಳ್ತಾ ಇದ್ರಿ KS ಮರುಪರೀಕ್ಷೆಯಲ್ಲಿ ಆಗಿರುವಂಥ ಒಂದು ಪ್ರಶ್ನೆ ಪತ್ರಿಕೆ ದೋಷಕ್ಕೆ ಸಂಬಂಧಪಟ್ಟ ಹಾಗೆ ಈಗ ನೆಕ್ಸ್ಟು ಏನು ನಿಮ್ಮ ಅಕ್ಷರ ಸಂಘಟನೆಯ ಮುಂದಿನ ನಡೆ ಅಂತ. ಸೊ ಅದರ ಜೊತೆ ಇನ್ನೊಂದು ಇಂಪಾರ್ಟೆಂಟ್ ವಿಚಾರ ಅಂತಂದರೆ, ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ಬಹುತೇಕ ಅನ್ಯಾಯ ಆಗಿರೋದಂತೂ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಖಂಡಿತವಾಗಿಯೂ ನಿಜ ಇದೆ. ಸೊ ಅದಕ್ಕೆ ಸಂಬಂಧಪಟ್ಟಾಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂಥ ಲೋಪದೋಷಗಳು ಏನೇನಾಗಿದೆ, ಸೊ ಅದೆಲ್ಲವನ್ನು ಕೂಡ ಡೀಟೇಲ್ಡಾಗಿ ಇಂದು ಸಂಜೆ ಒಂದು PDF ಮೂಲಕ ಪ್ರಶ್ನೆ ಪತ್ರಿಕೆಯನ್ನು ನಮ್ಮ ಸಂಘಟನೆಯ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿದೆ. ಸೊ ಮೊದಲ ಪ್ರಶ್ನೆ ಪತ್ರಿಕೆಯಲ್ಲಿ 32ಕ್ಕಿಂತ ಹೆಚ್ಚು ಪ್ರಶ್ನೆಗಳು ಲೋಪದೋಷ ಕಂಡು ಬಂದಿರೋದು ಇದೆ. ಸೊ ಈ ವಿಚಾರವನ್ನು ನಾವೀಗ ಇಟ್ಕೊಂಡು ಮುಖ್ಯವಾಗಿ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳೇ ಸ್ವತಃ ಈ ವಿಚಾರವನ್ನು ಕೋರ್ಟ್ಗೆ ನಾವು ತೆಗೆದುಕೊಂಡು ಹೋಗ್ತೀವಿ ಅಂತ ಸ್ವತಃ ಅವರೇ ಈಗ ಆಲ್ರೆಡಿ ಎಲ್ಲ ಪ್ರಿಪ್ರೇಷನ್ನ ಮಾಡಿಕೊಂಡು ನ್ಯಾಯಾಲಯದ ಹೋರಾಟಕ್ಕೂ ಕೂಡ ಈಗ ರೆಡಿಯಾಗಿದ್ದಾರೆ. ಅದರ ಜೊತೆ ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಕೂಡ ಮಾಡಿ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೀವಿ, ನಮಗಾಗಿರುವಂಥ ಅನ್ಯಾಯವನ್ನು ನಾವು ಪ್ರತಿಭಟಿಸೋದಕ್ಕೆ ನಮಗೊಂದು ಅವಕಾಶವನ್ನು, ವೇದಿಕೆಯನ್ನು ಕಲ್ಪಿಸಿಕೊಡಿ ಅಂತ ತುಂಬ ಜನ ಕೇಳಿದರು. ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಫೈನಲ್ ಆಗಿ ಒಂದು ಡಿಸಿಷನ್ಗೆ ಬಂದಿರೋದು. ಇದೇ ತಿಂಗಳ 16ನೇ ತಾರೀಕು ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಈ ಒಂದು KS ಮರುಪರೀಕ್ಷೆಯ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಈ ಪರೀಕ್ಷೆಯಲ್ಲಿ ಆಗಿರುವಂಥ ಲೋಪದೋಷಗಳ ಒಂದು ಪ್ರಶ್ನೆ ಪತ್ರಿಕೆಯ ಲೋಪದೋಷಗಳನ್ನು ಖಂಡಿಸಿ ಮೊದಲ ಒಂದು ಉದ್ದೇಶ ಏನು ಈ ಹೋರಾಟದ್ದು ಅಂತಂದರೆ, KS ಪೂರ್ವಭಾವಿ ಪರೀಕ್ಷೆ ಎದುರಿಸಿದ ಎಲ್ಲ ಅಭ್ಯರ್ಥಿಗಳಿಗೆ ಮುಖ್ಯ ಪರೀಕ್ಷೆಗೆ ಅರ್ಹತೆಯನ್ನು ನೀಡಬೇಕು ಅಂತೇಳಿ, ಆ್ಯಂಡ್ ಪದೇ ಪದೇ ಕರ್ತವ್ಯ ಲೋಪವನ್ನು ಎಸಗುತ್ತಿರುವ ಪರೀಕ್ಷಾ ನಿಯಂತ್ರಕರಾದ ಜ್ಞಾನೇಂದ್ರ ಕುಮಾರ್ ಅವರನ್ನು ಅಮಾನತು ಮಾಡಬೇಕು. ಆ್ಯಂಡ್ ಉದ್ದೇಶಪೂರ್ವಕವಾಗಿ ಈ ಒಂದು ಲೋಪದೋಷಗಳಿಗೆ ಯಾರ್ಯಾರು ಕಾರಣ ಆಗಿದ್ದಾರೆ, ಪರೀಕ್ಷಾ ನಿಯಂತ್ರಕರಾಗಿರ್ಬೋದು, ಆ ಒಂದು ನಿಯಂತ್ರಣದ ತಂಡವನ್ನು ಕಂಪ್ಲೀಟಾಗಿ ಅಮಾನತು ಮಾಡಬೇಕು. ಆ್ಯಂಡ್ ಗ್ರೂಪ್ A ಗ್ರೂಪ್ B ಪರೀಕ್ಷೆಗಳದ್ದು ಕೂಡ ಇಲ್ಲಿ ವಿಷಯವನ್ನು ಪ್ರಸ್ತಾಪ ಮಾಡಿಕೊಂಡಿದ್ದೀವಿ. ಆ್ಯಂಡ್ ಅದರ ಜೊತೆ OMR ವಿಚಾರ ಏನು ವಿಜಯಪುರ, ರಾಮನಗರ ಮತ್ತು ಕೋಲಾರ ಜಿಲ್ಲೆಗಳಲ್ಲಿ ಆಯಿತು, ಸೊ ಅದು ಸಮಗ್ರವಾದಂಥ ಒಂದು ತನಿಖೆ ಆಗಲೇಬೇಕು. ಯಾರ್ಯಾರು ಆ ಒಂದು ಗ್ಯಾಂಗಲ್ಲಿದ್ದಾರೆ, ಈ ಒಂದು KS ಪರೀಕ್ಷೆಯಲ್ಲಿ ಏನಾದರೂ ಅಕ್ರಮ ಎಸಗುವುದಕ್ಕೆ ನೋಡಿದ್ರ, ಸೊ ಏನು ವಿಚಾರ ಅಂತ. ಆ್ಯಂಡ್ ಅದರ ಜೊತೆ ಬಾಕಿ ಉಳಿದಿರುವ ಎಲ್ಲ ಫಲಿತಾಂಶಗಳು, ಈಗ CTA ಆಗಿರ್ಬೋದು, ಕೋಆಪರೇಟಿವ್ ಇನ್ಸ್ಪೆಕ್ಟ್ರು, ಅಕೌಂಟ್ ಅಸಿಸ್ಟೆಂಟು, ಏನೇನು ಬಾಕಿ ಉಳಿದಿವೆ ಆಯ್ಕೆ ಪಟ್ಟಿಗಳು, ಅದೆಲ್ಲವನ್ನು ಕೂಡ ಕೂಡಲೇ KPSC ಪ್ರಕಟ ಮಾಡಬೇಕು. ಸೊ ಅದು ಕೂಡ ಒಂದು ಮುಖ್ಯವಾದ ಬೇಡಿಕೆ. ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಹಾಗೆ PDO ಮರುಪರೀಕ್ಷೆ ಬೇಕು ಅಂತ HK ಭಾಗದ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಕೇಳ್ತಾ ಇದ್ರಿ. ಕಾರಣ ಇಷ್ಟೇ, ಅವತ್ತು ನಡೆದಂಥ ಒಂದು ಘಟನೆ, ಕ್ವಶನ್ ಪೇಪರ್ ವಿಚಾರವಾಗಿ ಸಿಂಧನೂರಿನ ಪರೀಕ್ಷಾ ಕೇಂದ್ರದಲ್ಲಿ ಏನು ಘಟನೆ ಆಯಿತು, ಸೊ ಆ ಘಟನೆ ವಿರುದ್ಧವಾಗಿರುವಂಥ ಏನು 12 ಜನ ಅಭ್ಯರ್ಥಿಗಳ ಮೇಲೆ FIR, ಸೊ ಎಲ್ಲ ವಿಷಯವನ್ನು ಖಂಡಿಸಿ ಕೂಡ ಈ ಹೋರಾಟದಲ್ಲಿ ಒಂದು ನಿಮಗೆ ವೇದಿಕೆಯನ್ನು ಕಲ್ಪಿಸಿಕೊಡಲಾಗುತ್ತೆ. ಸೊ ಆದಷ್ಟು ಎಲ್ಲ ಭಾಗದ ವಿದ್ಯಾರ್ಥಿಗಳು ಸ್ವತಃ ನಿಮ್ಮ ಸ್ವ ಇಚ್ಛೆಯಿಂದ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಆ್ಯಂಡ್ ಅದರ ಜೊತೆ ನಿಮ್ಮ ಸ್ನೇಹಿತರನ್ನು ಕೂಡ ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳು ಆ್ಯಂಡ್ ಈ ಒಂದು ಕನ್ನಡದ ಅಭ್ಯರ್ಥಿಗಳ, ವಿಶೇಷವಾಗಿ ಕನ್ನಡ ಮಾಧ್ಯಮದ ವಿರುದ್ಧ ನಡೀತಾ ಇರುವಂಥ ಈ ಒಂದು ದೌರ್ಜನ್ಯದ ವಿರುದ್ಧ ಆ್ಯಂಡ್ ಅನ್ಯಾಯದ ವಿರುದ್ಧ ನೀವು ಪ್ರತಿಭಟನೆ ಮಾಡಲೇಬೇಕು. ಕಾರಣ ಇಷ್ಟೇ, ಕೇವಲ ಒಂದು ಪ್ರಶ್ನೆ ಪತ್ರಿಕೆ ಒಂದರಲ್ಲೇ 32ಕ್ಕಿಂತ ಹೆಚ್ಚು ಪ್ರಶ್ನೆಗಳ ಲೋಪದೋಷಗಳು ಕಂಡುಬಂದಿದೆ. ಇನ್ನು ಪ್ರಶ್ನೆ ಪತ್ರಿಕೆ 2ರ ವಿಚಾರವನ್ನು ಕೂಡ ನಾವು ಹೇಳ್ತೀವಿ. ಇವತ್ತು ಆಲ್ರೆಡಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಪುರುಷೋತ್ತಮ್ ಬಿಳಿಮಲೆ ಸರ್ ಕೂಡ ಒಂದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ಈ ಹಿಂದೆ ಕೂಡ ಈ ರೀತಿ ಪ್ರಶ್ನೆ ಪತ್ರಿಕೆ ದೋಷ ಆದಾಗ ಅವರು ಪತ್ರವನ್ನು ಬರೆದಿದ್ದರು. ಆ್ಯಂಡ್ ಅಗೇನ್ ಈ ಬಾರಿ ಕೂಡ ಅವರು ಸಪೋರ್ಟ್ ಮಾಡಿದ್ದಾರೆ. ಅದರ ಜೊತೆ ಕರ್ನಾಟಕ ರಕ್ಷಣಾ ವೇದಿಕೆಯ ನಾರಾಯಣಗೌಡರು ಕೂಡ ಈ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಡ್ತಾರೆ. ಬೇರೆ ಬೇರೆ ಕನ್ನಡ ಪರ ಸಂಘಟನೆಗಳು ಎಲ್ಲವೂ ಕೂಡ ಈ ಒಂದು ಹೋರಾಟಕ್ಕೆ ದೊಡ್ಡ ಮಟ್ಟದಲ್ಲಿ ಪ್ರೋತ್ಸಾಹವನ್ನು, ಬೆಂಬಲವನ್ನು ಕೊಡಲಿವೆ. ದಯವಿಟ್ಟು ಆದಷ್ಟು ಎಲ್ಲ ಭಾಗದ ಅಭ್ಯರ್ಥಿಗಳು, KS ಅಭ್ಯರ್ಥಿಗಳು ಆ್ಯಂಡ್ ಎಲ್ಲ ಟೋಟಲ್ ಒಟ್ಟಾರೆಯಾಗಿ ಬೇರೆ ಬೇರೆ ನಿಮ್ಮ ಒಂದು KPSCಯ ಫಲಿತಾಂಶಗಳ ಕುರಿತಾಗಿರ್ಬೋದು, PDO ಪರೀಕ್ಷೆ ಅಕ್ರಮದ ಬಗ್ಗೆ ಆಗಿರ್ಬೋದು, ಎಲ್ಲರೂ ಕೂಡ ಈ ಹೋರಾಟದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಹೋರಾಟವನ್ನು ಯಶಸ್ವಿ ಮಾಡಬೇಕು. ಇಲ್ಲಿ ಎಲ್ಲೋ ಟೆಲಿಗ್ರಾಮ್ಗಳಲ್ಲಿ ಅಥವಾ ಬೇರೆ ಬೇರೆ ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಆಗ್ತಿದ್ದಂಥ ಸಂದೇಶ, ನಿಮ್ಮ ಆಕ್ರೋಶ, ನಿಮ್ಮ ಒಂದು ಮನದಾಳದ ನೋವುಗಳು, ಏನೇನು ವಿಚಾರ ಆಗಿದೆ ಈ ಒಂದು KS ಮರುಪರೀಕ್ಷೆಯಲ್ಲಿ, ಅದೆಲ್ಲವನ್ನು ತೋರ್ಪಡಿಕೆ ಮಾಡೋದಕ್ಕೆ, ಮೀನ್ಸ್ ಅದನ್ನು ಹೊರಹಾಕೋದಕ್ಕೆ ಒಂದು ವೇದಿಕೆಯನ್ನು ನಾವು ಕಲ್ಪಿಸಿಕೊಡ್ತೀವಿ. ಆದಷ್ಟು ಬೇಗ ಅದರ ದಿನಾಂಕವನ್ನು ಈಗ 16ನೇ ತಾರೀಕು ಅಂತ ಹೇಳಿದ್ದೀವಿ. ಸ್ಥಳ ಮತ್ತು ಎಲ್ಲ ವಿಚಾರಗಳೇನು ಉಳಿದಂಥದ್ದು ಕಂಟಿನ್ಯೂ ಆಗಿ ನಿಮಗೆ ಮಾಹಿತಿ ಕೊಡ್ತೀವಿ. ಹೋರಾಟಕ್ಕೆ ಬರುವವರೆಗೂ ಕೂಡ ಹೋರಾಟಕ್ಕೆ ಬರುವುದರ ಜೊತೆಗೆ ನಿಮ್ಮ ಒಂದಿಷ್ಟು ಸ್ವತಃ ಅಭಿಪ್ರಾಯಗಳಿರ್ತವೆ.
KPSC ಸುಧಾರಣೆಗೆ ವಿಚಾರಕ್ಕೆ ಸಂಬಂಧಪಟ್ಟಾಗಿರ್ಬೋದು. ಆ್ಯಂಡ್ ನೀವು ಪರೀಕ್ಷೆಯಲ್ಲಿ ಅನುಭವಿಸಿದಂಥ ಒಂದಿಷ್ಟು ಸಮಸ್ಯೆಗಳು ಅದೆಲ್ಲವನ್ನು ಕೂಡ ನೀವು ಒಂದು ಪಟ್ಟಿ ಅಥವಾ ಒಂದು ಪತ್ರದ ಮೂಲಕ ತೆಗೆದುಕೊಂಡು ಬಂದು ಮನವಿ ಪತ್ರಗಳನ್ನು ಕೊಡಬೇಕು. ಕಳೆದ ಬಾರಿ ಕೇವಲ 1 ದಿನಕ್ಕೆ ಹೋರಾಟ ನಿಲ್ಲಿಸಲಾಯಿತು, ಕಾರಣ ಮರುಪರೀಕ್ಷೆಗೆ ಆದೇಶ ಆಯಿತು. ಬಟ್ ಈ ಬಾರಿ ಆ ರೀತಿ ಆಗಬಾರ್ದು. ಸಂಪೂರ್ಣ KPSCಯ ಸುಧಾರಣೆ ವಿಚಾರಗಳನ್ನೇ ಈ ಬಾರಿ ನಾವು ಹೆಚ್ಚು ಒತ್ತು ಕೊಡೋದ್ರ ಜೊತೆ ಈ ಒಂದು ಪರೀಕ್ಷೆಯದು ಲೋಪದೋಷಗಳ ಬಗ್ಗೆ ಕೂಡ ಹೆಚ್ಚು ಮಹತ್ವ ಕೊಟ್ಟಿರೋದ್ರಿಂದ ಖಂಡಿತವಾಗಿ ಈ ಹೋರಾಟ 1 ದಿನಕ್ಕೆ ಕೊನೆ ಆಗಲ್ಲ, ಖಂಡಿತ ಮುಂದುವರಿಯುತ್ತೆ. ಸೊ ಆ ಕಾರಣಕ್ಕಾಗಿ ನೀವು ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಎಷ್ಟು ಅಭ್ಯರ್ಥಿಗಳು, ನಾವು ಒಂದು 3,000 ಅಭ್ಯರ್ಥಿಗಳು ಮಿನಿಮಮ್ ಈ ಹೋರಾಟಕ್ಕೆ ಬರಬೇಕು ಅನ್ನೋ ಒಂದು ಆಶಯವನ್ನು ಇಟ್ಕೊಂಡಿದ್ದೀವಿ. 3ಕ್ಕಿಂತ ಹೆಚ್ಚು ಒಂದು 5,000 to 6,000 ಅಭ್ಯರ್ಥಿಗಳು ಕೂಡ ಬಂದರೆ ಈ ಹೋರಾಟ ಖಂಡಿತವಾಗಿ ಯಶಸ್ವಿ ಆಗುತ್ತೆ. ನಿಮ್ಮ ಒಂದು ಕೂಗು, ನಿಮ್ಮ ಒಂದು ನೋವೇನಿದೆ ಈ ಪರೀಕ್ಷೆಯಲ್ಲಿ ಆಲ್ರೆಡಿ ನೀವು ಅನುಭವಿಸಿರುವಂಥದ್ದು, ಸೊ ಅದೆಲ್ಲದರ ವಿರುದ್ಧ ಕೂಡ ನೀವು ನಿಮ್ಮ ಒಂದು ಧ್ವನಿಯನ್ನು ಗೂಡಿಸಬೇಕಾಗಿದೆ. ಆ್ಯಂಡ್ ಯಾರ್ಯಾರೆಲ್ಲ ಕೇಳಿದ್ರಿ ಎಲ್ಲಿ ಏನಾಗಿದೆ ಅದಕ್ಕೆ ಕ್ರೇಸ್ ಕೊಟ್ಬಿಟ್ರೆ ಆಗೋಗುತ್ತೆ ಇದಕ್ಕೆ ಹಾಗೆ ಅಂತ, ಅಂಥವರು ಕೂಡ ಅವತ್ತು ಹೋರಾಟಕ್ಕೆ ಬಂದರೆ ನಿಮಗಲ್ಲಿ ಉತ್ತರ ಸಿಗುತ್ತೆ. ಏನಾಗಿತ್ತು, ಯಾಕೆ ಮರುಪರೀಕ್ಷೆ ಅಂತ ಈಗ ಮತ್ತೆ ಎಲ್ಲರೂ ಕೇಳ್ತಾ ಇದ್ದಾರೆ. ಮರುಪರೀಕ್ಷೆ ಅನ್ನೋದಕ್ಕಿಂತ ಸಮಗ್ರವಾದ ನ್ಯಾಯವನ್ನು ಕೊಡಬೇಕು. ಈ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಮಾಡ್ತಾರೆ ಅನ್ನೋದು ಅದು KPSCಯ ಒಂದು ವಿವೇಚನೆಗೆ ಬಿಟ್ಟಿದ್ದು. ಸೊ ಸದ್ಯಕ್ಕೆ ಎಷ್ಟು ಮಾಹಿತಿ ಇದೆ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.